ನಾನಿವತ್ತು ನಿಮಗೆ ಎವರೇಜ್ ಕಟ್ಟ ಹೆಂಗೆ ಆಪ್ರೇಟ್ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ. ಮೊದಲು ಬಟನ್ ಹಾಕಿದ ನಂತರ ಈ ಥರ ಬರುತ್ತೆ. ಈ ಥರ ಬಂದ ಹತ್ರ ಆಲ್ಟ್ ಹಿಡ್ದು ಜಡ್ ಹೊಡಿಬೇಕು. ಈ ಥರ ಬರುತ್ತೆ. ಆಲ್ಟ್ ಪ್ರೆಸ್ ಮಾಡಿ ಸ್ವಲ್ಪ ಜಡ್ ಹೊಡಿಬೇಕು. ಇನ್ನೊಂದು ಸಲ ಆಲ್ಟ್ ಹಿಡಿದು ಜಡ್ ಹೊಡೆದ್ರೆ ಜೀರೋ ಆಗುತ್ತೆ. ಇಲ್ಲಿ ಜೀರೋ ಆ ಥರ ಈ ಥರ ಜೀರೋ ಆದಾಗ ನಾವು ಈಗ ಯಾವ್ದಾರ ಗಾಡಿ ಬಂದಮೇಲೆ ಪೇಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಪೇಮೆಂಟ್ ಗಾಡಿ ಕಾಟ ಮಾಡ್ಬೇಕಾದ್ರೆ ಆಮೇಲೆ ವೆಹಿಕಲ್ ನಂಬರ್ ಕೇಳುತ್ತೆ. ಯಾವುದೋ ಒಂದು ಗಾಡಿ ನಂಬರ್ ಹಾಕಬೇಕು. ಯಾವುದೋ ಒಂದು ಗಾಡಿ ನಂಬರ್ ಆಮೇಲೆ ಏನೈತೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ರೆ ಮೆಟೀರಿಯಲ್ ಕೇಳುತ್ತೆ. ಯಾವ್ದಾರ ಮೆಟೀರಿಯಲ್ ಗಾಡಿಯಲ್ಲಿ ಯಾವ್ದು ಇರುತ್ತಾ ಆ ಮೆಟೀರಿಯಲ್ ಹಾಕಬೇಕು. ನಾನು ಯಾವುದೋ ಒಂದು ಹಾಕ್ತೀನಿ. ಮೆಟೀರಿಯಲ್ ಹಾಕಿದ ಮೇಲೆ ಆಮೇಲೆ ಎಂಟ್ರಿ ಕೊಟ್ಟ ಮೇಲೆ ಸಪ್ಲೈಯರ್ ಇರ್ತಾರೆ. ಅವ್ರ ಸಪ್ಲೈಯರ್ ಯಾರು ಇರ್ತಾರೆ ಅವ್ರ ಹೆಸರು ಹಾಕಬೇಕು. ಆಮೇಲೆ ಐಟಮ್ ಅಂತ ಕೇಳುತ್ತೆ. ಯಾವ್ದಾರು ಒಂದು ಐಟಮ್ ಮಾಡಬೇಕು. ಆಮೇಲೆ ಕೋಡ್ ಇರುತ್ತೆ. ನೀವು ಯಾವ ಕೋಡ್ ಹಾಕ್ತೀರಿ ಆ ಕೋಡ್ ತಗೋರುತ್ತೆ. ಆಮೇಲೆ ಸೋರ್ಸ್ ಎಲ್ಲಿಗೆ ಹೋದ ಸೋರ್ಸು ಏನು ಅದೆಲ್ಲ ಅವರೆಲ್ಲ ಹೇಳ್ತಾರೆ. ಆ ಟೈಪ್ ಸೋರ್ಸ್ ಹಾಕಬೇಕು. ಆಮೇಲೆ ಚಾರ್ಜಸ್ ಇರುತ್ತೆ. ಎಷ್ಟಾರ ಚಾರ್ಜಸ್ ಹಾಕ್ಬೋದು. ಆ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟಾರ ಚಾರ್ಜಸ್ ಹಾಕ್ಬೋದು. ಆಮೇಲೆ ವೇಟ್ ಅದೆಷ್ಟಿರುತ್ತೆ ಅಷ್ಟು ಬರ್ತಾ. ಆಮೇಲೆ ಕ್ರಾಸ್ ತೆರಿ ಅಂತ ಬರ್ತಾ. ಕ್ರಾಸ್ ಅಂದರೆ ತೂಕದ ಗಾಡಿ, ತೆರಿ ಅಂದರೆ ಖಾಲಿ ಗಾಡಿ. ಆಮೇಲೆ ಫಸ್ಟ್ ಖಾಲಿ ಗಾಡಿ ಮಾಡ್ತಾರೆ ಅಂದರೆ ಟಿ ಹೊಡೆದು ಎಂಟ್ರ್ ಮಾಡಬೇಕು. ಆಮೇಲೆ ಪಿ ಹೊಡೆದು ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಬಂದುಬಿಡುತ್ತೆ. ಇಷ್ಟೇ.